ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕಳೆದ 3 ದಿನಗಳಿಂದ ಬ್ಲಾಗ್ ಹಾಕಿಲ್ಲ. ಯಾಕೆ ಅಂತ ಹೇಳಿದರೆ ನನ್ನ ಆ್ಯಡ್ ರೆವೆನ್ಯೂ ಏನು ಬರ್ತಾಯಿತ್ತು ಆ್ಯಡ್ಸೆನ್ಸ್ ಅಕೌಂಟು ಅದನ್ನು ಚೇಂಜ್ ಮಾಡಿಬಿಟ್ಟಿದ್ರೆ ಹ್ಯಾಕರ್ಸು. ಸೊ ಅದು ಕಂಪ್ಲೀಟಾಗಿ ಇನ್ನೂ ನಡೀತಾ ಇದೆ ಬ್ಯಾಕ್ಗ್ರೌಂಡಲ್ಲಿ ಪ್ರೊಸೆಸ್ ಯೂಟ್ಯೂಬ್ ಅವ್ರ ಜೊತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನೂ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬೇಜಾರು ಮಾಡ್ಕೊತಾರೆ ಅಂತೇಳಿ ರೆವೆನ್ಯೂ ಬರದೇ ಇರಲಿ, ಇನ್ಮೇಲೆ ವೀಡಿಯೋ ಶುರು ಮಾಡೋಣ ಅಂತೇಳಿ ಶುರು ಮಾಡ್ತಾಯಿದ್ದೀನಿ. ನೋಡೋಣ, ಇನ್ನೊಂದು 2 ದಿವಸ ಶನಿವಾರ ಭಾನುವಾರ ವೆಯ್ಟ್ ಮಾಡ್ತೀನಿ. ಮಂಡೇ ಅಷ್ಟಲ್ಲಿ ಮ್ಯಾಚ್ ಬ್ಲಾಗ್ ಇವಾಗ ನಾವೇನು ಮ್ಯಾಚ್ ಬ್ಲಾಗ್ ಹಾಕಿದ್ದೀವಿ ಅದೆಲ್ಲ ಗೋವಿಂದ. ಲಾಸ್ಟ್ ಮಂತ್ ಏನೇನು ಮಾಡಿದ್ವಿ ಎಲ್ಲ ಗೋವಿಂದ. ಏನೂ ಮಾಡೋಕ್ಕಾಗಲ್ಲ, ಅವರು ಹ್ಯಾಕ್ ಮಾಡೋದೇ ಇದಕ್ಕೋಸ್ಕರ ಗೈಸ್, ರೆವೆನ್ಯೂ ಎತ್ಕೊಂಡ್ಬಿಡೋಕ್ಕೆ ನಮ್ಮ ಆ್ಯಡ್ಸೆನ್ಸ್ನ ಚೇಂಜ್ ಮಾಡಿಬಿಡ್ತಾರೆ. ಆ್ಯಂಡ್ ನಾನು ಆ ಆ್ಯಡ್ಸೆನ್ಸ್ನ ಚೇಂಜ್ ಮಾಡಬೇಕು ಅಂದರೆ 45 ಡೇಸ್ 32 ಡೇಸ್ ಏನೋ ಟೈಮ್ ಬೇಕು. ಸೊ ಅದಕ್ಕೆ ಈ ಮಂತ್ ಇನ್ನೇನು ಮಾಡೋಕ್ಕಾಗಲ್ಲ, ಬಿಟ್ಟಿಯಾಗಿ ಮಾಡೋಣ, ತೊಂದರೆ ಇಲ್ಲ. ನಿಮ್ಗಳು ಎಂಟರ್ಟೈನ್ ಮಾಡೋಕ್ಕೆ ಏನೇನು ಮಾಡಬೇಕೆಲ್ಲ ಮಾಡೋಣ, ಆಮೇಲೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಂತ ಹೇಳಿದ್ರೆ ಚಾಮುಂಡಿ ಬೆಟ್ಟದ ಅಪ್ಡೇಟು. ಫಸ್ಟು ಎಲ್ಲರಿಗೂ ತುಂಬ ದಿವಸದಿಂದ ಹೇಳ್ತಾ ಇದ್ದೆ ಚಾಮುಂಡಿ ಬೆಟ್ಟ ಸೇರತ್ತಣ ಅಂತ. ಲಾಸ್ಟ್ ಮೂಮೆಂಟಲ್ಲೇ ಯಾವಾಗಲೂ ನಾವು ಹೇಳೋದು ಕುದುರೆ ಮೇಲೆ ಬರೋದು. ಸೊ ಇನ್ನೇನು ಟೈಮ್ ಆಗೋಯ್ತು, ನಾಳೆ ಬೆಳಗ್ಗೆ ಬೆಟ್ಟ ಹತ್ತಾ ಇರೋದು. ನಾಳೆ ಬೆಳಗ್ಗೆ ಬೆಟ್ಟ ಹತ್ತಕ್ಕೆ ನಾವು ಇವತ್ತು ಸಂಜೆನೇ ಬಿಡ್ತೀವಿ. ಯಾಕಂತ ಹೇಳಿದ್ರೆ ನಾನು ಏನಾದರೂ ನಾಳೆ ಬೆಳಗ್ಗೆ ಲೇಟ್ ಮಾಡಿಬಿಟ್ರೆ ಅದಕ್ಕೋಸ್ಕರ ಇವತ್ತು ಸಂಜೆನೇ ಹೋಗಿ ಮೈಸೂರಲ್ಲಿ ಆಲ್ಟ್ ಆಗ್ಬಿಡ್ತೀವಿ. ನಾಳೆ ಬೆಳಗ್ಗೆ 6ರಿಂದ 6:30 ಅಷ್ಟರಲ್ಲಿ JSS ಬಸ್ ಸ್ಟಾಪ್ ಹತ್ರ ಸಿಗ್ತೀವಿ. ಅದಾದಮೇಲೆ ಬೆಟ್ಟದ ಹತ್ರ ಸಿಗ್ತೀವಿ 7 ಗಂಟೆ ಅಷ್ಟರಲ್ಲಿ. 7 ಗಂಟೆಗೆ ಬೆಟ್ಟ ಹತ್ತಕ್ಕೆ ಶುರು ಮಾಡೋಣ. ಸೊ 6 ಗಂಟೆಗೆ ಹತ್ತಕ್ಕೆ ಶುರು ಮಾಡಿದ್ರೆ ಬೆಸ್ಟು ಅಂತ ಅನಿಸುತ್ತೆ. ಸೊ ದಯವಿಟ್ಟು ಎಲ್ಲರೂ ಬೇಗ ಬನ್ನಿ, ಸಿಗೋಣ. ನಾನು ಆದಷ್ಟು ಬೇಗ ಬರ್ತೀವಿ, ಲೇಟ್ ಮಾಡೋಲ್ಲ. ಅದಕ್ಕೋಸ್ಕರನೇ ಇವತ್ತೇ ಹೋಗ್ತಾಯಿದ್ದೀವಿ ಮೈಸೂರು ಕಡೆ. ಏನಾಗುತ್ತೋ ಗೊತ್ತಿಲ್ಲ, ನಾಳೆ ಎಲ್ಲರೂ ಸಿಗೋಣ, ಒಟ್ಟಿಗೆ ಬೆಟ್ಟ ಹತ್ತೋಣ, ದೇವ್ರ ದರ್ಶನ ಮಾಡೋಣ. ಅಲ್ಲಿಂದ ಮುಂದಕ್ಕೆ ಏನು ಪ್ಲ್ಯಾನು ಅಂತ ಅಲ್ಲೇ ಹೇಳ್ತೀನಿ, ಅದು ಸರ್ಪ್ರೈಸ್ ಆಗಿರುತ್ತೆ. ಎಷ್ಟು ಜನ ಬರ್ತೀರಾ ಏನೋ ಐಡಿಯಾ ಇಲ್ಲ. ನಾನಂತೂ ನನಗೆ ಗೊತ್ತಿರೋ ಪ್ರಕಾರ ಏನೊಂದು 5ರಿಂದ 10 ಜನ ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ. ಅಷ್ಟಕ್ಕೆ ಸ್ಟಿಕ್ ಆನ್ ಆಗಿದ್ದೀನಿ. ಅದು ಯಾರು ಬರ್ತಾರೋ ಬಿಡ್ತಾರೋ ಬೇಡ, ನಾವು ಬೆಟ್ಟ ಹತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತಾ ಇರೋದ್ರಿಂದ, ಅರ್ಲಿ ಮಾರ್ನಿಂಗ್ ಇರೋದ್ರಿಂದ, ಬೇರೆ ಕಡೆ ಬರೋದ್ರಿಂದ ಯಾರ ಕೈಲೂ ಸಾಧ್ಯ ಇಲ್ಲ. ಯಾರು ಮೈಸೂರವ್ರು ಇರ್ತಾರೆ, ಇಲ್ಲಾಂದರೆ ಬರಲೇಬೇಕು ಅನ್ನೋರು ಬೆಳಗ್ಗೆ ಬೇಗ ಎದ್ದು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೋ ಅವ್ರಿಗಷ್ಟೇ ಸಾಧ್ಯ ಇದು. ಅದಕ್ಕೆ ಆದ್ದರಿಂದ ಇಲ್ಲಾಂದರೆ ಬಿಕ್ಕಿ ಟೈಮಲ್ಲಿ ಬೇರೆ ಇನ್ನೇನಾದರೂ ಪ್ಲ್ಯಾನ್ ಮಾಡೋಣ. ಇವಾಗ ಆದವರು ಮಾತ್ರ ಬನ್ನಿ, ಯಾರು ರಿಸ್ಕ್ ತೊಗೊಂಡೆಲ್ಲ ಬರೋಕ್ಕೆ ಹೋಗ್ಬೇಡಿ. ಎಲ್ಲರೂ ಇನ್ವೈಟೆಡು. ನಿಮ್ಮ ವೆಹಿಕಲ್ಸ್ ಇದ್ದರೆ ಖಂಡಿತವಾಗ್ಲೂ ಬರ್ಬೋದು, ದೇವ್ರ ದರ್ಶನ ಮಾಡೋಣ, ಸ್ವಲ್ಪ ಹೊತ್ತಿರೋಣ, ಆಮೇಲೆ ಏನು ಮಾಡೋದು ಅಂತ ಪ್ಲ್ಯಾನ್ನ ನಿಮ್ಗೆ ಆಮೇಲೆ ಹೇಳ್ತೀನಿ. ಆ್ಯಸ್ ಆಫ್ ನೋ ಇದು ಪ್ಲ್ಯಾನು. ಏನಾದರೂ ಡೌಟ್ಸ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇದು ಯಾವುದೇ ರೀತಿ ಫೀಸ್ ಕಲೆಕ್ಷನ್ ಆಗಲಿ ಈವೆಂಟ್ ಆಗಲಿ ಏನೂ ಇಲ್ಲ, ಎಲ್ಲ ಸೆಲ್ಫ್ ಸ್ಪಾನ್ಸರ್ಡು ನಿಮ್ಮದೇ ಇರುತ್ತೆ. ಸೊ ಮುಂದಕ್ಕೆ ಏನು ಮಾಡೋದು ಅಂತ ಅಲ್ಲಿ ಯೋಚನೆ ಮಾಡೋಣ. ಇಲ್ಲಿಂದ ಮುಂದೆ ನನ್ನ ಯೂಟ್ಯೂಬ್ ಬಂದಾಗ ಯಾರ್ಯಾರು ಯಾವ್ಯಾವ ಥರ ರಿಯಾಕ್ಷನ್ ಕೊಟ್ಟರು ಕಾಲ್ ಮಾಡಿ ಹೇಳಿದಾಗ ನಾನು ಹಾಕ್ತೀನಿ, ಹೋಗಿ ನೋಡ್ಕೊಬನ್ನಿ. ಆದಷ್ಟು ಬೇಗ ನನ್ನ ಆ್ಯಡ್ಸೆನ್ಸು ವಾಪಸ್ ಬಂದ್ಬಿಡಲಿ ಯೂಟ್ಯೂಬ್ ಬಂದಂಗೆ. ಅದು ಬಂದಿದ್ದ ತಕ್ಷಣ ಬ್ಲಾಗ್ಸ್ ಬ್ಯಾಕ್ ಟು ಬ್ಯಾಕ್ ಆಗುತ್ತೆ. ಅದು ಬಂದಿಲ್ಲ ಅಂದ್ರೂ ಮಂಡೆಯಿಂದ ಮ್ಯಾಚ್, ಈ CSK ಮ್ಯಾಚ್ದು ಏನಿರುತ್ತೆ ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ಶುರು ಮಾಡ್ತೀನಿ. ಸೊ ಇದೊಂದು 2-3 ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬನ್ನಿ. ಹೀಗೆ ಮಚ್ಚ, ಫಸ್ಟ್ ಮ್ಯಾಚ್ ಟಿಕೆಟು ಚೆನ್ನಾಯ್ತಲ್ಲ? ಹಾಂ, ಅದು ನೋಡಿದೆ, ಅದು ಬುಕ್ ಮಾಡಿದ್ದೀನಿ. ಇನ್ನೊಂದು ಪೂಮಾ ವೆಬ್ಸೈಟ್ ಅಲ್ಲ, ಅದಿನ್ನೂ ಬಂದಿಲ್ಲ. T-ಶರ್ಟ್ಗಳು ಮಾತ್ರ ಬಂದೈತಿ. ಇದು ಮಿಂತ್ರಾದಲ್ಲಿ ಮಾಡಿದ್ದು, ಇದು ಬಂದ್ಬಿಡ್ತು. ಡಿಫ್ರೆಂಟಾಗಿ ಐತೆ, ಇರಲಿ ಅಂದ್ಬಿಟ್ಟು ನಾನು ತರಿಸ್ದೆ. ಇನ್ನೊಂದು ವಿಷಯ ಏನು ಗೊತ್ತಾ, ಮೈ ಯೂಟ್ಯೂಬ್ ಚಾನಲ್ ಇಸ್ ಬ್ಯಾಕ್. ಗೊತ್ತಿತ್ತಾ ನಿಂಗೆ ಬರ್ತದೆ ಅಂತ? ನಾನು ನಿನ್ನೆ ನೋಡಿದೆ, ಹಳೇದೆಲ್ಲ ಡಿಲೀಟ್ ಮಾಡಿದಾರಲ್ಲ ವಿಡಿಯೋಸ್, ಫಾಕ್ಸ್ ಎಲ್ಲೋ ಬಂದಿರಬೇಕು, ನಾನು ಹೇಳ್ತಾನೆ ಅಂದ್ಬಿಟ್ಟು ನೋಡ್ತೀನಿ. ಹಂಗೆ ಫಸ್ಟ್ ಹೇಳ್ತಾ ಇರೋದೇ ನಿನಗೆ. ಹೌದಾ? ಫಸ್ಟ್ ಯಾರಿಗೂ ಗೊತ್ತಿಲ್ಲ, ಯಾರು ಬಾಯ್ಸಲ್ಲಿ ನಿನಗೆ. ಇವಾಗ ನೆಕ್ಸ್ಟ್ ಒಬ್ಬೊಬ್ರಿಗೆ ನೆನ್ನೆ ಅದಕ್ಕೆ ಇವನು ವಿಡಿಯೋ ಕಾಲಲ್ಲ ಹೇಳ್ಬಿಡ್ಲಾ ಅಂತ ಕೇಳ್ದ ನೋಡು ಒಂದ್ಸರಿ. ವಿಡಿಯೋ ಕಾಲಲ್ಲಿ ಇದ್ದಾಗ ಹೇಳ್ಬಿಡ್ಲಾ ಅಂತ, ತಿಕಾ ಮುಚ್ಕೊಂಡಿರು ಅಂತ ಹೇಳಿಲ್ವಾ ಅದಕ್ಕೆ. ಕುಮಾರ್, ಏನು ಸಮಾಚಾರ? ನೆನ್ನೆ ಫೋನ್ ಮಾಡಿದ್ದೆ, ನೀನು ಎತ್ತಲಿಲ್ವಲ್ಲ. ಮೈ ಚಾನಲ್ ಇಸ್ ಬ್ಯಾಕ್. ಓ, ಎಲ್ಲೈತೆ ಫೋಟೋ? ಇನ್ನೂ ಡಿಲೀಟ್ ಮಾಡಿಲ್ಲ, ಇವಾಗ ಮಾಡ್ತೀನಿ. ಆಯ್ತು, ಥ್ಯಾಂಕ್ ಯು. ಹ್ಞೂ, ಓಕೆ, ಬಾಯ್, ಮಾಡ್ತೀನಿ ಇರು. ಗೈಸ್, ನೆಕ್ಸ್ಟ್ ಕಾಲರು ನಮ್ಮ ನಿತಿನ್ ರೆಡ್ಡಿ ಅವರು ಫೋನ್ ಮಾಡೋಣ. ಎತ್ತಲ್ವಾ? ಸಾಗರಣ್ಣ ಇವ್ನು ಮಲಗಿರ್ತಾನೆ, ಇವನು ಎತ್ತಲ್ಲ, ನನಗೆ ಗೊತ್ತು. ನೋಡ್ಕೊಡಿ, ಮಲಗಿರ್ತಾನೆ, ಯಾಕಂದ್ರೆ ನೈಟ್ ಶಿಫ್ಟ್ ಮಾಡ್ಕೊಂಡು ಬಂದಿರ್ತಾನಲ್ಲ. ಹಲೋ, ಮಲಗಿದ್ದ? ಯಾಕೆ ಮಲಗಿದೆ? ಖುಷಿಯಿಂದ. ಏನು ಖುಷಿ? ಬೆಳಿಗ್ಗೆ ಹಂಗೆ ಅಕೌಂಟ್ ಚೆಕ್ ಮಾಡ್ತಿದ್ನ, ಏನಿದೆಲ್ಲ ರಿವರ್ಟ್ ಆಗ್ಬಿಟ್ಟಿದೆ. ಅವ್ರು ಯಾವ್ದು ವಿಡಿಯೋನ ಹಾಕ್ತಿಲ್ಲ ಅವ್ರದ್ದು. ಯಾವುದು? ಆಕ್ಷನ್ ಅಂತ. ಹೌದಾ? ನೋಡಿಲ್ಲ ನಾನು. ಏಯ್ ಇರೋ, ನೋಡ್ತಾ ಇದೀನಿ. ನಾವಿಬ್ರು ಒಳ್ಳೆ ಆಕ್ಟ್ರು, ಅದು ನಿಂಗೂ ಗೊತ್ತು ನಂಗೂ ಗೊತ್ತು. ಹ್ಞೂ ಮಚ್ಚ, ಇಲ್ಲ ಮಚ್ಚ, ಅಕೌಂಟ್ ಬಂದೈತೆ ಮಚ್ಚ. ನೀನ್ ನೋಡಿಲ್ಲ? ಯೋಚನೆ ಮಾಡ್ತೀನಿ, ಏನಾದ್ರೂ ಆಗಿರುತ್ತೆ, ಏನಾದ್ರೂ ಬಂದಿರುತ್ತೆ ಅಂತ. ನಿನ್ನೆ ರಾತ್ರಿ ಬತ್ತಪ್ಪ. ಹೌದಾ? ಹಾಂ,
ಕಷ್ಟಪಟ್ಟಿದ್ ವ್ಯಾಲೆಟ್ ಆಗಿರ್ಬೋದು, ದುಡ್ಡಿರೋ ವ್ಯಾಲೆಟ್ ಆಗಿರ್ಬೋದು, ಅಕೌಂಟ್ ಆಗಿರ್ಬೋದು, ಹೋಗೋದು ವಾಪಸ್ ಬಂದೇ ಬರುತ್ತೆ. ಅದಕ್ಕೆ ಇವಾಗ ಒಬ್ಬೊಬ್ರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೀನಿ, ಸರಿ ಸರಿ ರೆಡಿ ಆಗು ಹರಕೆ ತೀರ್ಸಕ್ಕೆ. ಹೇಳ್ತೀನಿ ಯಾವತ್ತು ಅಂತ. ಬೆಟ್ಟ ಹತ್ತಕ್ಕೆ ರೆಡಿ ಆಗಿರೋ. ಬೆಟ್ಟ ಹತ್ಕೊಂಡು ಹೋಗೋದು. ಹಾಂ ಆಯ್ತಾನ ಬಿಡು. ಸರಿ ಸರಿ ಆಯಿತು ಮಲ್ಕೋ. ಓಕೆ. ನಾಳೆ ಸಿಗೋಣ ಬಿಡು ಹಂಗಾರೆ. ಓಕೆ, ಬಾಯ್ ಬಾಯ್. ಬಾಯ್ ಬಾಯ್. ಹಿಂಗೆ ನಮ್ಮ ಸಾಗರು ನಾನು ಹೇಳೋಕ್ಕೂ ಮುಂಚೆನೇ ಆಲ್ರೆಡಿ ಅವ್ನಿಗೆ ಡೌಟ್ ಬಂದೈತೆ. ಎಷ್ಟೊಂದು ಜನಕ್ಕೆ ಹಿಂಗೆ ಡೌಟ್ ಬಂದಿರುತ್ತೆ, ಎಷ್ಟೊಂದು ಜನ ಚೆಕ್ ಮಾಡ್ತಾ ಇರ್ತಾರಲ್ಲ, ಹಿಂಗೆ ಡೌಟ್ ಬಂದಿರುತ್ತೆ ಗೈಸ್. ಇವಾಗ ನಮ್ಮ ಟಾಮಿಗೆ ಫೋನ್ ಮಾಡಿದೆ, ನಮ್ಮ ಟಾಮಿ ರಿಯಾಕ್ಷನ್ ನೋಡಿ ಹೆಂಗಿರ್ತದೆ. ಹಲೋ, ಕನ್ನಡ ಚಿತ್ರರಂಗಕ್ಕೆ ಇವಾಗ ಕಾಲಿಟ್ಟಿರೋ ಹೊಸ ನಟಿ ಸೋನಿಕಾ ಗೌಡ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಏನ್ರಿ ನಿಮ್ಮ ಯೂಟ್ಯೂಬು ಇನ್ಸ್ಟಾಗ್ರಾಮ್ ವ್ಲಾಗ್ಸು? ನುಲಿತಾ ಇರೋದು ನೋಡು ನಾನು ಒಬ್ಬನೇ ನಿಂಗೆ ಕಮೆಂಟ್ ಆಗ್ತಾ ಇರೋದು. ಆಲ್ರೆಡಿ 2,500 ಓಡೈತೆ. 2,000 ಸಾಬಾಸ್. ಸರಿ ಆಯ್ತು, ಇಲ್ಲಿ ವಿಷಯ ಕೇಳು, ಏನ್ ಪ್ಲಾನ್ ಇವಾಗ? ಏನಿಲ್ಲ, ಇಲ್ಲ ರೆಡಿ ಆಗಿದ್ದೀನಿ. ದೇವಸ್ಥಾನಕ್ಕೆ ಪಾನ್ಕ ಕುಡಿಬೇಕಪ್ಪ. ಹಂಗೆ ರಾಮ್ ರಸ ಕುಡಿದು ಬಿಡು ಪಾನ್ಕ ಬದಲು. ಏನ್ ಮ್ಯಾಟ್ರು ಅಕೌಂಟ್ ವಾಪಸ್ ಬಂತಾ? ಸೀರಿಯಸ್ ಆಗುನಾ? ಕ್ರೇಜ್ ಇಲ್ಲೋ. ಬಾ ಮಾದೇಶ್ವರನ್ ಬಿಟ್ಟಕ್ ಹೋಗೋಣ ಹಂಗಾದ್ರೆ. ನಾನ್ ನಿಜ ಅನ್ಕೊಂತಾ ಇದ್ದೆ, ದೇವ್ರೆ ಬರ್ಲಪ್ಪ, ನಾನ್ ನಿನ್ನ ಹತ್ರ ಕರ್ಕೊಂಡ್ ಬರ್ತೀನಿ ಅಂತ ಬೇರೆ ಅನ್ಕೊಂಡಿದ್ದೆ. ಹಿಂಗ ಆಗೋಯ್ತಲ್ಲ ಅಂತ ನಾನ್ ಸೀರಿಯಸ್ ಆಗು ಮೊನ್ನೆ ಅಷ್ಟೇ ಅನ್ಕೊಂಡೆಲೋ. ಮೊನ್ನೆ ಅಷ್ಟೇ ಅನ್ಕೊಂಡೆ. ನನ್ ಕಣ್ಣಲ್ಲಿ ನೀರೇ ಬಂತು ನಿಜ. ದೇವ್ರೆ, ಹೋಗೋಣ ಬಾರೋ, ನಿಜ ಹೋಗೋಣ ಬಾ. ಓಕೆ ಹೋಗೋಣ ಎಲ್ಲ ಇನ್ ಟೆಂಪಲ್ ರನ್ನೇ. ನನ್ನ ಕಣ್ಣಲ್ಲೂ ನೀರು ಬಂದ್ಬಿಡ್ತು. ಕಂಗ್ರಾಚುಲೇಷನ್ಸ್. ನಂಗ್ ಉಸಿರು ಕಟ್ತಂಗ ಆಗ್ತೈತೆ ಸೀರಿಯಸ್ ಆಗು. ನಾನ್ ನಿಜ ದೇವ್ರನ್ನ ಹೆಂಗ್ ನೆನ್ಪಿಸ್ಕೊಂಡೆ ಗೊತ್ತಾ? ನಿನ್ ಕರ್ಕೊಂಡ್ ಬರ್ತೀನಿ ಅಂತ ಬೇರೆ ಅನ್ಕೊಂಡೆ. ಈಗ ಮತ್ತೆ ನಾನು ಅವನ ಹತ್ರ ಕೇಳಕ್ಕೂ ಆಗ್ತಾ ಇಲ್ಲ, ಹಿಂಗ ಆಗೋಯ್ತಲ್ಲ ಹೆಂಗೆ ಇದು ಅಂತ ಮೊನ್ನೆ ಅಷ್ಟೇ ಅನ್ಕೊಂಡೆ ನಾನು. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸಿಗೋಣ ಆದಷ್ಟು ಬೇಗ. ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಪ್ಲಾನ್ ಮಾಡಿ. ಮತ್ತೇನಿಲ್ಲ. ಓಕೆ ಡನ್. ಕಂಗ್ರಾಚುಲೇಷನ್ಸ್. ಹೋಗ್ ದೇವಸ್ಥಾನಕ್ಕೆ, ಮತ್ತೆ ಶ್ರೀರಾಮನವಮಿ ಅಲ್ಲ. ಹೋಯ್ತೀನಿ. ಓಕೆ ಥ್ಯಾಂಕ್ ಯು, ಬಾಯ್. ಹಲೋ, ಬಿಸಿ ಇದೆಯಾ? ಹೇಳು. ಮಾತಾಡ್ಬೋದಾ? ಹೇಳು, ಪರವಾಗಿಲ್ಲ. ಶ್ರೀರಾಮ ನವಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ವಚ್ಚ. ಶ್ರೀರಾಮ ನವಮಿಯ ಶುಭಾಶಯಗಳು. ಯೂಟ್ಯೂಬ್. ಓಕೆ. ನಿಂಗೆ ಶ್ರೀರಾಮ್ ದೇವ್ರಂದ್ರೆ ಸಿಕ್ಕಾಪಟ್ಟೆ ಇಷ್ಟ ತಾನೆ? ಹೇಳು. ನಿನಗಿಂತ ಇಷ್ಟ ಇಲ್ಲ, ನಿನ್ಗಿಂತ ಸ್ವಲ್ಪ ಕಮ್ಮಿ ಹೇಳು. ಹಂಗೆ, ಅದಕ್ಕೆ ಒಂದು ಗುಡ್ ನ್ಯೂಸ್ ಕೊಡೋಣ ಅಂತ. ಅಕೌಂಟ್ ವಾಪಸ್ ಬಂತು. ಓ ನಾಕನ್ ಹೋಗ್ಲಿ ಬಿಡು. ನಿಂಗೆ ನಾನು ಹೇಳಿದ್ರೆ ನನ್ನ ಮಗ ಎಲ್ರು ಹಂಗೆ ಹೇಳ್ತಾರೆ ಅನ್ಕೊಬಿಡ್ತಾರೆ. ಇಲ್ಲ ಹೇಳು, ಇರ್ಲಿ ಪರವಾಗಿಲ್ಲ. ನಾಕನ್ ಕ್ರೇಜಿ ಬಿಡು ಬಚ್ಚ. ಹಬ್ಬ ಮಾಡೋಣ ಬಿಡುವತ್ ರಾತ್ರಿಗೆ. ಆಮೇಲೆ ನಿಂಗೆ ಇನ್ನೊಂದು ಫೋನ್ ಮಾಡೋಣ ಅನ್ಕೊಂಡೆ. ನೀನ್ ಸುಮ್ನೆ ದಿಗಾಕೊಂಡಿರ್ತಿ, ಏನು ಫೋನ್ ಮಾಡಿ ಅಂತ ಹೇಳಿದ್ದಿಲ್ಲ. ನಿನ್ ಲೈಫ್ ಎಲ್ಲ ನೋಡ್ದಂಗೆ ನೀನ್ ಏನ್ ಕಳ್ಕೊಂಡಿದ್ಯ ನೋಡು, ಅದು ಒಂದ್ ಸ್ವಲ್ಪ ದಿವಸ ವಾಪಸ್ ಹಿಂಗ್ ಸಿಕ್ಕಿದೆ ಅಲ್ವಾ? ಹೌದು, ಅದಂತೆ ಮಚ್ಚ. ನಾನ್ ಸಿಗ್ತಾ ನಿಂಗೆ ಹೇಳ ಅನ್ಕೊಂಡಿದ್ದೆ. ನಾನು ಅದನ್ನೇ ತಾನೇ ಹೇಳೋದು. ಸೊ ಪ್ರತಿಯೊಂದು ನೀನ್ ಏನ್ ಕಳ್ಕೊಂಡಿದ್ದೆ ವಾಪಸ್ ಒಂದ್ ಸ್ವಲ್ಪ ಮಧ್ಯಾಹ್ನ ಕಷ್ಟ ಆಯ್ತದ ಅಷ್ಟೇ, ಬಟ್ ವಾಪಸ್ ಒಂದ್ ಸ್ವಲ್ಪ ದಿವಸ ಬಂದೇ ಬರುತ್ತೆ. ಅದಕ್ಕೋಸ್ಕರನೇ ಅವತ್ತ ಏನು ಸ್ಟೋರಿ ಹಾಕಿಲ್ಲ, ಏನ್ ಹಾಕಿಲ್ಲ, ಬಂದೇ ಬರ್ತದ ವಾಪಸ್. ನೀನ್ ಎಲ್ಲಿಂದ ನೋಡಿದ್ಯಾ ಹೇಳು ಫಸ್ಟ್ ಗಾಡಿ? ಅದನ್ನ ಹೇಳ್ತಿರೋದು ನಾನು. ಕೇದಾರ್ನಾಥ್ ಅಲ್ಲಿ ಪರ್ಸು ಪರ್ಸನಲ್ ನಾನು ಒಬ್ನಿಗೆ ಫುಲ್ ಅಬ್ಸರ್ವ್ ಮಾಡಿದ್ರೆ ನನಗೆ ಗೊತ್ತು. ವಿಸ್ಕಿ, ಯೂಟ್ಯೂಬ್ ಚಾನಲ್ ಫಸ್ಟ್ ಸ್ಟ್ರೈಕು, ಚಿಕ್ಕ ವಿಷಯಗಳಿದಾವ ನಮ್ಮ ಹತ್ರ. ನೈಸ್ ಮಚ್ಚ, ಒಳ್ಳೇದಾಯ್ತು. ಸರಿ, ಹರ್ಕೊಂಡ್ ಮತ್ತೆ ಅಲ್ಲಿ ಅಂತ ಹೋಗ್ಬೇಕಾಗಿತ್ತು. ನಾನು ನಿನ್ನೆ ರಾತ್ರಿ ನೋಡ್ತಾ ಇದ್ದೆ 65K ಆಗವ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಯೂಟ್ಯೂಬರ್ ಯಾಕೆ ಬರೀ 23-20 ಹಾಕ್ಯಾವ್ರೆ, ಅದ್ರಲ್ಲಿ ಅರ್ಧ ಜನ ಗೊತ್ತಲ್ವರ ಇಲ್ಲಿಗೆ ಅಂತ. ವ್ಯೂಸ್ ನೋಡಿದ್ರೆ 30-30K ಆಯ್ತಾ ಇದೆ. ಹೆಂಗ್ ಸಾಧ್ಯ ಇದೆ ಅಲ್ಲ ಅಂತ. ಸರಿ 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 ಸರಿ, ಮಾಡ್ತೀನಿ ಬಿಡು ಸಂಜೆ ಫೋನ್. ಓಕೆ ಓಕೆ, ಬಾಯ್. ಸೊ ನೆಕ್ಸ್ಟ್ ಯಾರು ಕಾಲ್ ಮಾಡೋಣ? ಸ್ವಾಗು ಕಾಲ್ ಮಾಡೋಣ. ಫಸ್ಟ್ ಇವ್ನಿಗೆ ಮಾಡಬೇಕಾಯ್ತು, ಇಲ್ಲಾಂದರೆ ಫಸ್ಟ್ ಹುರ್ಕೊಳ್ಳೋದೆ ಇವನು, ನನಗೆ ಹೇಳಿಲ್ಲ ಅಂತ. ಹಲೋ ಶಿಷ್ಯ, ಅಕೌಂಟ್ ನೋಡ್ದಾ? ವಿಡಿಯೋಗಳೆಲ್ಲ ಡಿಲೀಟ್ ಮಾಡೋರೆ. ಅವ್ರ ವಿಡಿಯೋಸ್ ಹೋಗೈತೆ. ಅವ್ರ ವಿಡಿಯೋಸ್ ಏನಿಲ್ಲ. ಏನಾಗಿದೆ? ಏನಾಯ್ತು? ಚಾನಲ್ ವಾಪಸ್ ಬಂತು. ಸೂಪರ್. ಹೆಂಗೆ? ಹಂಗೆ ಯೂಟ್ಯೂಬ್ ಕಾಂಟ್ಯಾಕ್ಟ್ ಮಾಡಿದ್ದೆ, ರಿಟ್ರೀವ್ ಮಾಡಿಸ್ಕೊಟ್ರು.
ಬಟ್ ಫಸ್ಟ್ ಎಲ್ಲ ಏನೋ ಅಥೆಂಟಿಕೇಶನ್ ಅದೆಲ್ಲ ಫುಲ್ ಸೆಕ್ಯೂರ್ ಮಾಡು, ಅಕೌಂಟ್ ಫುಲ್ ಸೆಕ್ಯೂರ್ ಮಾಡ್ಕೋ, ಆ DP ಎಲ್ಲ ತೆಗೆದು ಬಿಸಾಕಿ ಪೋಸ್ಟ್ ಎಲ್ಲ ಬೇರೆ ಚೇಂಜ್ ಮಾಡ್ತೀನಿ. ಇವಾಗ ಮಾಡ್ತೀನಿ. ಸುವಾಗ್ದಾಯ್ತು. ಸುವಾಗು ನಮಗೆ ಸಜೆಷನ್ಸ್ ಕೊಡ್ತಾನೆ. ಇವ್ರು ಯಾಕೆ ನಿತಿನ್ ಬ್ರೋ ಫೋನ್ ಎತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅದು ಬಿಟ್ಟರೆ ಇನ್ಯಾರಿಗೆ ಹೇಳಬೇಕು? ಆರ್ಯನ್ ಬ್ರೋಗೆ ಹೇಳಬೇಕು. ನಾನ್ ಸುಜಿ, ಭಯ್ಯ ಎಲ್ಲಿ? ನಾನ್ ಸಬ್ ರಿಜಿಸ್ಟರ್ ಆಫೀಸರ್. ಬ್ಯುಸಿ ಇದ್ರಾ? ಇಲ್ಲ ಹೇಳಮ್ಮ. ಅಕೌಂಟ್ ವಾಪಸ್ ಬಂತು. ಹಾಂ, ಹೆಂಗೆ? ಹಂಗೆ ಯೂಟ್ಯೂಬಿಂದ ರಿಟ್ರೀವ್ ಮಾಡಿಸ್ದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅದಕ್ಕೆ ಫಸ್ಟ್ ಅಷ್ಟು ಈಸಿ ಆಗೋದಲ್ಲ, ಹಂಗಾಗಕ್ಕಾಗಲ್ಲ, ಮಾಡ್ತಾರೆ. ಓಕೆ ಭಯ್ಯ. ಹಾಂ, ಬಾಯ್ ಮುಗಿಸ್ಕೊಳ್ಳಿ, ಮಾಡ್ತೀನಿ. ಸರಿನಾ? ಗ್ಯಾಪಲ್ಲಿ ನಿತಿನ್ ಬ್ರೋ ಫೋನ್ ಮಾಡಿದ್ರು. ಇವಾಗ ನೋಡಿ ಗೂಚಿ ಬಿಡ್ತೀನಿ. ಬ್ರೋ ಎಲ್ಲಿ? ಸಾಬಾಸ್. ಸರಿ, ಆಮೇಲೆ ಮಾಡ್ಲಾ ಹಂಗಾರೆ? ಹಿಂಗೆ ಸರಿ, ಕೇಳಿಸ್ಕೊಂಬಿಡಿ. ಅಕೌಂಟ್ ವಾಪಸ್ ಬತ್ತು. ಅಕೌಂಟ್ ವಾಪಸ್ ಬತ್ತು. ಹಾಂ, ಇವಾಗ ನೀಟಾಗಿ ಸೋಪ್ ಹಾಕೊಂಡು ಸ್ನಾನ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಅಷ್ಟೇ, ಅದಕ್ಕೆ ಫೋನ್ ಮಾಡಿದೆ ನಿಮ್ಗೆ ಹೇಳೋಣ ಅಂತ. ಅದಕ್ಕೆ ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀನಿ. ಇವ್ರು ಹ್ಯಾಪಿ. ಇನ್ಯಾರಿದ್ದಾರೆ ಗೈಸ್? ನೆಕ್ಸ್ಟು ನಮ್ಮ ಇನ್ನೊಬ್ರು ಮದರ್ ಇದ್ದಾರೆ. ಫೋನ್ ಮಾಡ್ತೀನಿ, ಯಾರು ಅಂತ ಗೆಸ್ ಮಾಡಿ ನೋಡೋಣ. ಹಲೋ ಆಂಟಿ, ಎಲ್ಲಿ ನೀವು ಫೋನೇ ಎತ್ತಲ್ವಲ್ಲ ನಮ್ದೆಲ್ಲ? ಯಾವಾಗ ಎತ್ತಿದ್ರಿ? ಫೋನೇ ಎತ್ತಲ್ಲ ನೀವು. ಸುಜಿತ್, ನಾನು ಯಾವಾಗ ಎತ್ತಿದ್ದೆಪ್ಪ, ನೀವು ಹೊರಗಡೆ ಪೂಜೆ ಮಾಡ್ತಾ ಇದ್ರಿ. ಬಿಡಿ ಆಂಟಿ, ಇಷ್ಟೇ ನಮ್ಮನ್ನೆಲ್ಲ ಮರ್ತ್ಬಿಡ್ತೀರಾ ನೀವು. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳಪ್ಪ. ಥ್ಯಾಂಕ್ ಯು ಆಂಟಿ, ನಿಮಗೂ ಅಷ್ಟೇ ಶ್ರೀರಾಮ ನವಮಿ ಹಬ್ಬದ ಶುಭಾಶಯಗಳು. ಇವಾಗ ನಿಮಗೆ ಶ್ರೀರಾಮನವಮಿ ಹಬ್ಬದ ದಿವಸ ಒಂದು ಗುಡ್ ನ್ಯೂಸ್ ಕೊಡ್ಲಾ? ಕೊಡಪ್ಪ ನೀನ್ ಫಸ್ಟ್. ನನ್ನ ಯೂಟ್ಯೂಬ್ ಅಕೌಂಟ್ ವಾಪಸ್ ಬಂತು. ಅಯ್ಯೋ, ತುಂಬಾ ಟ್ಯಾಂಕ್ಸ್. ನಾನು ಅದಕ್ಕೆ ನಿಂಗೆ ಫೋನ್ ಮಾಡಕ್ ಹೋಗಿಲ್ಲ, ಬೇಜಾರು ಮಾಡ್ಕೊಂಡಿದ್ದೆ ಅಂತ. ಥ್ಯಾಂಕ್ ಯು ಅಪ್ಪ. ಶ್ರೀರಾಮಪ್ಪ ಇವತ್ತು ಹುಟ್ಟಿದ ದಿನ, ನಮ್ಮ ಹುಡುಗರಿಗೆಲ್ಲ ಖುಷಿ ಆಗ್ತಾ. ತುಂಬಾ ಖುಷಿ ಆಯ್ತಪ್ಪ. ನನ್ಗಂತೂ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಎಲ್ಲಾರ್ಗು ಹೇಳ್ದೆ. ಇವಾಗ ನೆನ್ನೆ ನಮ್ ಮಗಳ ಮನೆಗೆ ಹೋಗಿದ್ದು, ಅವ್ರಿಗೂ ಹೇಳಿದೀನಿ. ಹೋಯ್ತು, ಎಷ್ಟು ಕಷ್ಟ ಬಿದ್ದಿದ್ರು ಹುಡುಗರೆಲ್ಲಾನು ಅಂತ. ಇನ್ನೊಂದು ತೆಂಗಿನಕಾಯಿ ಗಿನ್ಕಾಯಿ ಹೊಡಿಯಲ್ಲ ದೇವ್ರಿಗೆ. ಹೊಡಿತೀನಿ ಆಂಟಿ. ಎಲ್ಲ ಮಾಡ್ಬೇಕು ಇವಾಗ. ಟೆಂಪಲ್ ರನ್ನು ಹೇಳ್ತೀನಿ ನಿಮಗೆ. ಒಳ್ಳೇದಾಗ್ಲಪ್ಪ ನಿಮ್ಗೆಲ್ಲಾನು. ಥ್ಯಾಂಕ್ಸ್ ಆಂಟಿ. ಆಯಿತು, ನನಗಂತೂ ಹೊಟ್ಟೆಲಿ ಹಾಲು ಕೊಡ್ದಂಗೆ ಎಷ್ಟು ಖುಷಿ ಆಗೋದು. ಓಕೆ ಆಂಟಿ. ಸರಿ ಆಂಟಿ, ಆಯಿತು. ಬಾಯ್ ಬನ್ನಿ. ಬಾಯ್ ಆಂಟಿ. ಆಯಿತು. ಸೊ ಮ್ಯಾಡಿ ಅವ್ರ ಅಮ್ಮಂಗೆ ಹೇಳಿದ್ದಾಯ್ತು. ಇನ್ನು ನಮ್ಮ ಇನ್ನೊಬ್ಬರು ಮದರ್ಗೆ ಹೇಳಬೇಕು. ಅವ್ರು ಯಾಕೆ ಫೋನೇ ಎತ್ತಾ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಹಲೋ, ಕೇಳಿಸ್ತಾ ಇದೆ? ಹಾಂ, ಇವಾಗ ಕೇಳಿಸ್ತಾ ಇದೆ. ಫೋನೇ ಎತ್ತಾ ಇಲ್ಲ. ನಂದು ಕೋಪ ಮಾಡ್ಕೊಂಬಿಟ್ಟಿದ್ದೀರಾ ನನ್ನ ಮೇಲೆ? ಇಲ್ಲಪ್ಪ, ಪೂಜೆ ಮಾಡ್ತಾ ಇದ್ದೆ. ಹೌದು. ಶ್ರೀರಾಮ್ ನವಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ಸೇಮ್ ಟು ಯು. ನಿಮಗೆ ಒಂದು ಗುಡ್ ನ್ಯೂಸ್ ಕೊಡ್ಲಾ? ಏನಪ್ಪ? ನಮ್ದು ಅಕೌಂಟ್ ವಾಪಸ್ ಬಂತು. ಅಯ್ಯೋ ದೇವ್ರೆ, ನಾನು ನಿಜವಾಗ್ಲೂ ಪ್ರಯ ಮಾಡ್ಕೊಳ್ತಾ ಇದ್ದೆ ದೇವರಲ್ಲಿ. ತುಂಬಾ ಖುಷಿ ಆಯ್ತು. ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದೆ ಆಂಟಿ. ತುಂಬಾ ಖುಷಿ ಆಯ್ತಪ್ಪ. ಕಷ್ಟಪಟ್ಟಿರೋದೆಲ್ಲೂ ಹೋಗಲ್ಲ. ಸೇಮ್ ಇದೇ ಡೈಲಾಗೇ ಹೇಳಿದ್ದು ನಿತಿನ್ ಅವರು. ಮತ್ತೆ ಖುಷಿ ಆಗೋಯ್ತಾ ಈಗ? ಖುಷಿ ಆಯ್ತು, ಅದಕ್ಕೆ ಹೇಳಕ್ ಫೋನ್ ಮಾಡಿದೆ ಆಂಟಿ. ಸರಿಪ್ಪ. ನಮಗೂ ಖುಷಿ ಆಗೋಯ್ತು ತುಂಬಾನೇ. ಸರಿ ಆಂಟಿ. ಅದಕ್ಕೆ ನಾನು ನಿತಿನ್ ಹತ್ರನು ಹೇಳ್ದೆ, ಕಷ್ಟಪಟ್ಟಿರೋದೆಲ್ಲೂ ಹೋಗಲ್ಲ, ಬಂದೇ ಬರುತ್ತೆ. ನಿಜ ಆಂಟಿ. ಖುಷಿ ಆಯ್ತಪ್ಪ, ಖುಷಿ ಆಯ್ತು. ಥ್ಯಾಂಕ್ಸ್ ಆಂಟಿ. ಬಾಯ್. ಬಾಯ್. ಓಕೆ. ಹಿಂಗೆ ಇದು ಪ್ರೀತಿ ಅಂದರೆ ಒಂದೇನು ಗೊತ್ತಾ ಗೈಸ್, ನಾವು ಹೆಂಗೆ ಅಂತ ಹೇಳಿದ್ರೆ, ನಮ್ಮಮ್ಮ ಆಗಲಿ, ಮ್ಯಾಡಿ ಅವರಮ್ಮ ಆಗಲಿ, ಸಾಗರ್ ಅವರಮ್ಮ ಆಗಲಿ, ನಿತಿನ್ ಬ್ರೋ ಅವರಮ್ಮ ಆಗಲಿ, ಇವಾಗ ನಾವೇನಿದ್ದೀವಲ್ಲ, ಪರಿಚಯ ಆಗ್ಬಿಟ್ರೆ ಒಂದು ಸರಿ ಅವ್ರಂತರ ನಮ್ಮ ಮುಂದಿರಿದ್ದಂಗೆ ಫಸ್ಟ್ ಫೋನ್ ಮಾಡಿ ಹೇಳ್ಬಿಡ್ಬೇಕು. ಏನೇ ಆದರೂ, ಇಲ್ಲ ಟೆನ್ಷನ್ ಆದರೂ, ಏನೇ ಆದರೂ. ಯಾಕಂದರೆ ಇವಾಗ ನೋಡಿ, ಅವ್ರು ನಮಗೆ ಫೋನ್ ಮಾಡಿ ಹೇಳ್ದೇ ಇರ್ಬೋದು, ಬಟ್ ನಾವು ಜೊತೇಲಿ ಇರ್ತೀವಲ್ಲ, ಅವ್ರು ಎಷ್ಟು ಕೇಳ್ಕೊಂಡಿರ್ತಾರೆ. ನಾವು ಟೆನ್ಷನಲ್ಲಿ ಇರ್ತೀವಿ ಅಂತ ನಾನು ಮಾಡಿರಲ್ಲ ಅಷ್ಟೇ, ಬಟ್ ಅವ್ರಿಗೂ ಅನಿಸಿರುತ್ತೆ ಮನಸ್ಸಲ್ಲಿ. ಯಾಕಂದರೆ ನಮ್ಮ ಕಷ್ಟ ಅವರು ನೋಡಿರ್ತಾರಲ್ಲ, ಅದಕ್ಕೋಸ್ಕರ ಅಷ್ಟೇ. ಕಟ್ ಮಾಡ್ತೀನಿ ಅದನ್ನು. ನಮ್ಮ ಮಾಮನ ರಿಂಗ್ಟೋನ್ ನೋಡಿ, ನನ್ನ ರಿಂಗ್ಟೋನ್ ಹಾಕೊಂಬಿಟ್ಟವ್ರೆ. ಹಲೋ, ಅತ್ತೆ ಫೋನೇ ಎತ್ತಾ ಇಲ್ಲ.
ಗೊತ್ತಿಲ್ಲ ಕಣೋ, ಮಾಡಿಲ್ಲ. ಮಾಡಿಲ್ವಾ? ಸರಿ, ಹೇಳಕ್ಕೆ ಹೋಗ್ಬೇಡ, ನಾನೇ ಹೇಳ್ತೀನಿ. ಹಾ ಹಾಂ, ಓಕೆ ಓಕೆ. ಗೈಸ್, ದೊಡ್ಡಪ್ಪಂಗೆ ಕಾಲ್ ಮಾಡಿಲ್ಲ, ದೊಡ್ಡಪ್ಪಂಗೆ ಕಾಲ್ ಮಾಡೋಣ. ದೊಡ್ಡಪ್ಪಂದು ಬಿಸಿ, ಏನು ಎಲ್ಲ ಬಿಸಿ. ದೊಡ್ಡಪ್ಪ ಆಮೇಲೆ ಮಾಡ್ತಾನೆ ವಾಪಸ್, ಬಿಸಿ ಆದರೆ 100% ಮಾಡ್ತಾನೆ. ಅವರು ಒಂದು 3-4 ಸರಿ ಫೋನ್ ಮಾಡಿದರು, ಏನಾಯಿತು, ಎನಿ ಅಪ್ಡೇಟ್, ಅದು ಮಾಡು ಇದು ಮಾಡು ಅಂತ. ಇತ್ತೀಚೆಗೆ ಏನಕ್ಕೆ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಹಾಂ ನೋಡಿ ಬಂತು ಫೋನು. ಹಲೋ, ಎಲ್ಲಿ? ಮನೆ. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ವಿಷಯದ ಸೇಮ್. ಹಾಂ, ಗುರು ಅಕೌಂಟ್ ವಾಪಸ್ ಬಂತು. ಬಂತಾ? ಸೂಪರ್, ಕಂಗ್ರಾಟ್ಸ್. ಅದಕ್ಕೆ ಫೋನ್ ಹಾಕ್ದೆ. ಶ್ರೀರಾಮ್ ನಮ್ಮಿ ದಿನ ಬಂದೈತೆ. ಹಾಂ, ಒಳ್ಳೇದಾಯ್ತು ಬಿಡಪ್ಪ. ಅದಕ್ಕೆ ಫೋನ್ ಹಾಕ್ದೆ ಗುರು. ಇನ್ನೇನ್ ಮತ್ತೆ ಪಾರ್ಟಿಯಲ್ಲಿ? ಬಾ ಗುರು, ನಿಂಗಿಲ್ಲ ಅಂತ ನೀನೇ ಕೊಡಿಸ್ಬೇಕು. ಇವಾಗ ನಿನ್ನ ರೆಸಾರ್ಟ್ ಓಪನ್ ಆಯ್ತಾ ಇರೋದಕ್ಕೆ? ಇನ್ನ ಓಪನ್ ಆಗಿಲ್ಲ, ಓಪನ್ ಆಗುತ್ತೆ. ಸರಿ ಸರಿ ಆಯಿತು, ಸಿಗ್ತೀನಿ ಬಿಡು. ಓಕೆ 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 ಗುರು, ಬಾಯ್ ಬಾಯ್ ಬಾಯ್. ಶಾಕ್ ಆಗುವಂಥವ್ರು ನಮ್ಮ ವಿನಯ್. ಇನ್ನೊಬ್ಳು ನನ್ನ ಫ್ರೆಂಡ್ ಒಬ್ಳು, ಒಳಗೆ ಕೇಳಿಸ್ಕೊಳ್ಳಿ ಗೈಸ್. ಹಲೋ. ಹಲೋ, ಹೇಳೋ. ಎಲ್ಲಿ? ಮನೆ. ಮನೆ, ಏನು ಮಾಡ್ತಾ ಇದೆಯಾ? ಕೆಲಸ. ಹೇಳು, ಏನಾಯ್ತು? ಅಕೌಂಟ್ ವಾಪಸ್ ಬಂತು. ಓ, ಕಂಗ್ರಾಚುಲೇಷನ್. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಹಿಂಗೆ ಇವೆಲ್ಲ ಹಂಗೆ ದೇವರ ಆಶೀರ್ವಾದ, ಸಬ್ಸ್ಕ್ರೈಬರ್ಸ್ ಆಶೀರ್ವಾದ. ಹೋಗಿ ಒಂದು ದೇವಸ್ಥಾನಕ್ಕೆ ಹೋಗ್ಬಿಡ್ ಬಾ ಹಂಗೆ. ಸರಿ ಸರಿ ಆಯಿತು, ಅದಕ್ಕೆ ಹೇಳೋಣ ಅಂತ ಕಾಲ್ ಮಾಡಿದೆ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು. ಸರಿ ಆಯಿತು, ಕಾಲ್ ಮಾಡ್ತೀನಿ ಬಿಡು. ಹಾಂ, ಸರಿ ಆಯ್ತು ಕಣೋ. ಕಂಗ್ರಾಟ್ಸ್ ಅಗೇನ್. ಥ್ಯಾಂಕ್ ಯು. ಬಾಯ್. ಬಂತಂತೆ ಕಂಡಮ್ಮ. ಹಾಂ, ಅವಳವ್ರ ಅಮ್ಮಂಗೆ ಹೇಳ್ತಾವಳೆ, ಅಕೌಂಟ್ ಬಂತಂತೆ ಕಣಮ್ಮ ಅಂತ. ಪಾಪ. ಈ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳೊಂದಿಗೆ ಒಂದು ಹೊಸ ಗುಡ್ ನ್ಯೂಸ್ ಕೊಡ್ತೀನಿ. ನಮ್ಮ ಅಕೌಂಟ್ ವಾಪಸ್ ಬಂತು. ಹಾಂ, ನಕ್ಕನ್ ಚಿಂದೆ ಹಂಗಂದ್ರೆ ಬಿಡಿ ಬ್ರೋ. ಮ್ಯಾಚ್ ಬ್ಲಾಗ್ ಶುರು. ನಿನ್ನೆ ನೋಡಿರೋದು ನಿಮ್ದು ಲಾಗು. ಹಾಂ, ಒಳ್ಳೇದ್ ಮಾಡಿದ್ರೆ ಬರುತ್ತೆ, ಇಲ್ಲಾಂದ್ರೆ ಹೋಗುತ್ತೆ ಅಂತ ಹೇಳಿ ಹೇಳ್ತಿದ್ರಲ್ಲ. ಹಾಂ, ಕರೆಕ್ಟ್. ಅದೇ ನೆನಪಾಯ್ತು. ಹಣೆ ಬರದಲ್ಲಿ ಬರ್ತಿದ್ರೆ ಹುಡ್ಕೊಂಡ್ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ಹೆಂಗ್ ರಿಕವರ್ ಮಾಡಿದ್ರ ಹೌದಾ? ಹಂಗೆ ಯೂಟ್ಯೂಬ್ ಕಡೆಯಿಂದ ಮಾಡಿ ಏನೋ ಒಂದು ಮಾಡಿ ಮಾಡಿದೆ. ವ್ಲಾಗ್ ಮಾಡಿ ಹಾಕ್ಬಿಡಿ, ಹೇಳ್ತೀನಿ. ಅದೇ ಮಾಡ್ತೀನಿ. ಹಲೋ, ಫೋನ್ ಎತ್ತಕ್ಕೇನೆ ನಿಂಗೆ? ಬಿಟ್ಟಿ ಪಾನ್ಕ ಕೊಡ್ತಾರೆ ಅಂದ್ರೆ ಓಡೋಗ್ಬಿಡ್ತೀಯ ಪಾನ್ಕ ಮಜ್ಜಿಗೆಗೆ. ನಾನು ಕುಡ್ದಿಲ್ಲ. ಅದು ಕರೆಕ್ಟೇ ಬಿಡು. ಸರಿ, ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಹಂಗೆ ಸುಮ್ಮನೆ ಲವ್ ಜಾಸ್ತಿ ಆಗ್ಬಿಟ್ಟೈತೆ ನಿನ್ ಮೇಲೆ, ಅದಕ್ಕೆ. ಸರಿ ಕೇಳಿಲ್ಲ ವಿಷಯ. ಅಕೌಂಟ್ ವಾಪಸ್ ಬಂತು. ನಿಜವಾಗ್ಲು ನೋಡು, ನಾನ್ ಅರ್ಕೆ ಹೊತ್ಕೊಂಡಿದ್ದೆ. ಎಲ್ಲಿ ಗೊತ್ಕೊಂಡಿದ್ದೆ? ಹೇಳಿರ್ಲಿಲ್ವಾ ಅವತ್ತು? ಎಲ್ಗೇಳು? ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಓ, ಕರೆಕ್ಟು. ನಿಂದು ಅದೊಂದು ಬೇರೆ ಐತೆ. ಕಂಗ್ರಾಚುಲೇಷನ್. ನೋಡು, ರಾಮನವಮಿ ದಿವಸ ವಾಪಸ್ ಬಂದದ್ದು ಒಳ್ಳೆ. ಹೇಳ್ದೆ ತಾನೇ ನಾನು? ಆಯ್ತು, ನೀನ್ ಹೇಳಿದ್ಕೆ ಬಂದಿದ್ದು. ನಾನ್ ಹೇಳಿದ್ಕೇನಲ್ಲ, ದೇವ್ರನ್ನ ಕೇಳ್ಕೊ. ನೀನ್ ನಿಜವಾಗ್ಲೂ ಬೇಕಾದ್ರೆ ರಾಘವೇಂದ್ರ ಸ್ವಾಮಿ ನಂಬು, ಹಾಗೆ ಆಗುತ್ತೆ. ಸರಿ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಎಲ್ಲ ನಿನ್ ಮಗಳು ಬರ್ತಾಳೆ ಈಗ 1 ಗಂಟೆಗೆ. ಆಯ್ತಲ್ಲ 1 ಗಂಟೆ. ಇನ್ನೇನ್ ಬರ್ತಾಳೆ, ಇನ್ನೊಂದು 5 ನಿಮಿಷ. ಬಂದಾಗ ಫೋನ್ ಮಾಡಿಸ್ ನಂಗೆ. ಹೇಳ್ಬೇಡ ಅವಳಿಗೆ. ಪಾರ್ಟಿ ಕೊಡ್ಸಾನ ಅವಳಿಗೆ ಹೇಳ್ಬೇಡ. ನಿನ್ಗೆ ಫೋನ್ ಮಾಡು, ನೀನೇ ಫೋನ್ ಮಾಡಿ ಹೇಳು. ನಮ್ಮ ಮತ್ತೆ ಕಂಡ್ರೆ ನಮ್ಗೆ ಲವ್ ಜಾಸ್ತಿ. ಅವಳ ಹೋಗೇ ಬಾರೆ ಅಂತಲೇ ಕರೆಯೋದು ನಾನು. ಅವಳೊಬ್ರೇ ನಾನು ಹೋಗೇ ಬಾರೆ ಅನ್ನೋದು. ಹಲೋ, ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಯಾಕೆ ನಗ್ತಾ ಇದೆಯಾ? ನೀನಂತೂ ಫೋನ್ ಮಾಡಿಲ್ಲ, ಏನಾಯ್ತು, ಹೆಂಗಿದ್ಯಾ ಅಂತ ಕೇಳಲಿಲ್ಲ. ಅದಕ್ಕೆ ಮಾಡಿದ್ನಲ್ಲ ಇವಾಗ. ನಿಂಗೊಂದು ಗುಡ್ ನ್ಯೂಸ್ ಕೊಡ್ಲಾ? ಇದು ನನ್ನ ಯೂಟ್ಯೂಬ್ ಅಕೌಂಟ್ ಇಸ್ ಬ್ಯಾಕ್. ರಿಯಲಿ ಹಂಗೆ ಇವಾಗ ರಿಟ್ರೀವ್ ಮಾಡಿಸ್ದೆ ಯೂಟ್ಯೂಬಿಂದ. ಥ್ಯಾಂಕ್ ಯು. ಇದೇ ಖುಷಿಗೆ ಟ್ರೀಟ್ ಕೊಡ್ರಿ. ಹಲೋ ಯಾವ್ದು ಗುರು ನೆಟ್ವರ್ಕ್? ಹಲೋ ಎಲ್ಲಿ ನಮ್ಮ ಮೇಡಮ್ ರಾಣಿ ವೆಂಕಟೇಶ್ ಅವರು? ಅವರೆಲ್ಲ ಆಚೆ ಹೋಗಿದ್ದಾರೆ. ಏನಾಗ್ಬಿಟ್ಟಿದೆ ಗೊತ್ತಾ, ನನ್ ತಮ್ಮ ಯುರೋಪ್ ಅಂತ ಹೋದ್ನಲ್ಲ,
ಏನೋ ವೀಸಾ ಇಶ್ಯೂ ಆಗ್ಬಿಟ್ಟು ದಟ್ ನಾನ್ ಲೆಟ್ ಹಿಮ್ ಗೋ. ಮತ್ತೆ ಇವಾಗ ಈಸ್ ಗಾನ್ ಟು ಥೈಲ್ಯಾಂಡ್. ಸಾಬಾಸ್. ಅವ್ನು ಸುಳ್ಳು ಹೇಳ್ಬಿಟ್ಟೆ ಹೋಗ್ಬಿಟ್ಟವನೆ. ಯುರೋಪ್ ಹೋಯ್ತೀನಿ. ಹೋಗಂಗಿದ್ರೆ ವಿಂಟರ್ ಬಟ್ಟೆ ಏನ್ಕೊ ತಗೊಂಡ್ ಹೋಗ್ತಾನೆ. ಆಮೇಲೆ ಇವಾಗ ಈ ಬೇವರ್ಸಿ ಅವ್ನು ಯಾವ ಟ್ರಾವೆಲ್ ಏಜೆಂಟ್ ಮಾಡಿರೋ ಕೆಲಸ ಇದು. ಅದಕ್ಕೆ ಹೇಳೋದು ನಮ್ಮಂಥ ಟ್ರಾವೆಲ್ ಏಜೆಂಟ್ಗಳನ್ನ ಚೂಸ್ ಮಾಡಬೇಕು, ನಾವು ಮಾಡಿಸ್ಕೊಡ್ತೀವಿ ಅಂತ. ಓಕೆ ಗೈಸ್, ಅಷ್ಟೋದಿಂದ ಕೂತ್ಕೊಂಡು ವ್ಲಾಗ್ ಎಡಿಟ್ ಮಾಡಿ, ಚಾನಲ್ ಬ್ಯಾನರ್ ಮಾಡಿ, ತಮ್ನೇಲ್ ಮಾಡಿಸಿ, ಎಲ್ಲ ರೆಡಿ ಮಾಡಿಸಿ ನನ್ನ ಚಾನಲ್ನ ಕಂಪ್ಲೀಟಾಗಿ ರೆಡಿ ಮಾಡಿದ್ದೀನಿ. ಸೊ ಇವತ್ತು ಆಚೆ ಹೋಗಬೇಕಾಯಿತು, ವಿನಯ್ನ ಮೀಟ್ ಮಾಡ್ಕೊಂಡು ಡೈರೆಕ್ಟಾಗಿ ಯಾವ ರೀತಿ ಇದೆ ಅವನಿಗೊಂದು ಸರ್ಪ್ರೈಸ್ ಕೊಡೋಣ, ನನ್ನ ಚಾನಲ್ ಬಂದಿದೆ, ಅವನ ಎಕ್ಸ್ಪ್ರೆಷನ್ನ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಕಾಲಕ್ರಮೇಣ ಆಗಿಲ್ಲ, ಇಲ್ಲೇ ಟೈಮ್ ಆಗೋಯಿತು, ಆಲ್ರೆಡಿ 5:30. ಸೊ ಬ್ಲಾಗ್ ಹಾಕಲೇಬೇಕು, ಅದಕ್ಕೋಸ್ಕರ ಹೋಗೋಕ್ಕಾಗ್ತಾಯಿಲ್ಲ. ಆ್ಯಂಡ್ ದಿಸ್ ಇಸ್ ಹೌ ಮೈ ಚಾನಲ್ ಲುಕ್ಸ್ ರೈಟ್ ನಾವು. ದಯವಿಟ್ಟು ಎಲ್ಲ ಒಂದ್ಸರಿ ಹೋಮ್ ಪೇಜ್ ಹೋಗಿ ನೋಡಿ, ಆ್ಯಂಡ್ ಬ್ಯಾನರ್ ನೋಡಿ, ಡಿ ಪಿ ನೋಡಿ. ಡಿ ಪಿ ಸೇಮ್ ಹಳೇದೇನಿತ್ತು ಅದನ್ನೇ ಹಾಕಿದ್ದೀನಿ. ಐ ಮೀನ್ ಇನ್ನೊಂದು ಚಾನಲ್ದೇನಿತ್ತು ಅದನ್ನೇ ಹಾಕಿದ್ದೀನಿ, ಅದಕ್ಕೆ ರಿಪ್ಲೇಸ್ ಮಾಡ್ತೀನಿ. ಇದಕ್ಕೆ ಇದೇ ಇರಲಿ, ಇದೇ ಚೆನ್ನಾಗೈತೆ. ಸೊ ಅದಾದಮೇಲೆ ಎಲ್ಲ ರೆಡಿ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಿಂದ ಹಿಡಿದು ಎಲ್ಲ ಹಾಕಿ ಎಲ್ಲ ತೆಗೆದುಬಿಟ್ಟಿದ್ರು. ಸೊ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಈ ಹೊಸ ವ್ಲಾಗ್ನ, ಐ ಮೀನ್ ನಿನ್ನೆ ವ್ಲಾಗ್ ಏನು ನೋಡಿದ್ರಲ್ಲ ಅದನ್ನು ಇವತ್ತು ಹಾಕಿ, ಐ ಮೀನ್ ನಿನ್ನೆ ಇವಾಗ ವ್ಲಾಗ್ ಅಪ್ಲೋಡ್ ಮಾಡೋ ಸಮಯ. ಸೊ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿಂದ ಜನದ ರಿಯಾಕ್ಷನ್ನು ಎಲ್ರಿಗೂ ಗೊತ್ತಾಗುತ್ತೆ, ಹಿಂಗಿರುತ್ತೆ ಹೇಳಿ, ಮಸ್ತಲ್ಲ. ಸೊ ವಿನಯ್ಗೆ ಏನು ಮಾಡೋಣ ಅಂತ ಹೇಳಿದ್ರೆ, ಮೀನ್ ವೈ ಇಲ್ಲೇ ಕೂತ್ಕೊಂಡು ವಿನಯ್ ಕಾಲ್ ಹಾಕೋಣ. ವಿನಯ್ಗೆ ಕಾಲ್ ಹಾಕಿ ಲೈವ್ ಮಾಡಿಬಿಡ್ತೀನಿ. ಇವಾಗ 5:30 ಆಯಿತು, ಲೈವ್ ಮಾಡ್ತೀನಿ. ಲೈವ್ ಮಾಡಿಬಿಟ್ಟು ಅವ್ರಿಗೆ ಲಿಂಕ್ ಕಳಿಸ್ತೀನಿ, ವೀಡಿಯೋ ಲಿಂಕ್ ಕಳಿಸ್ಬಿಟ್ಟು ಆಮೇಲೆ ಬ್ರೋ ಏನೋ ಕಳಿಸಿದ್ದೀನಿ ವಾಟ್ಸಪ್ಪಲ್ಲಿ ನೋಡಿ ಅಂತ ಹೇಳ್ತೀನಿ. ಇರಿ. ಆರಾಮ್ ಬ್ರೋ, ಶ್ರೀರಾಮ್ ನವಮಿ ಹಬ್ಬದ ಶುಭಾಶಯಗಳು. ಅಪ್ಡೇಟ್ ಬಂತು ಬ್ರೋ, ಅದಕ್ಕೆ ಕೊಡೋಣ ಅಂತ ಕಾಲ್ ಮಾಡಿದೆ. ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ ನೋಡಿ ಬ್ರೋ. ಥ್ಯಾಂಕ್ ಯು. ಅದಕ್ಕೆ ನಿಮಗೆ ಫೋನ್ ಮಾಡೋಣ ಅಂತಲೇ ಕಾಲ್ ಮಾಡಿದೆ ಬ್ರೋ. ಹಾಂ, ಖಂಡಿತ ಸಿಗೋಣ. ಬನ್ನಿ, ನಾವು ಒಂದ್ಸಲ ಯಾವಾಗಾದ್ರೂ ಮ್ಯಾಚ್ಗೆ ಹೋಗೋಣ. ಓಕೆ, ಶೋರ್ ಬ್ರೋ, ಡನ್ ಹೋಗೋಣ. ಓಕೆ ಬ್ರೋ, ಬಾಯ್. ಹಾಂ ಬ್ರೋ, ಓಕೆ ಬ್ರೋ. ಓಕೆ ಗೈಸ್, ಚಾನಲಲ್ಲಿ ನನ್ನ ಫಸ್ಟ್ ವ್ಲಾಗ್ನ ಲೈವ್ ಮಾಡ್ತಾಯಿದ್ದೀನಿ. ಲೈವ್ ಮಾಡಿದೆ ಅಂತೂ ಇಂತು. ಸೊ ಇವಾಗ ಈ ಒಂದು ಲೈವ್ ಮಾಡಿರೋ ವೀಡಿಯೋನ ಟಕ್ಕಂತ ಎತ್ಕೊಂಡು ಫಸ್ಟು ವಿನಯ್ ಕಳ್ಸೋಣ. ಹಲೋ ಬ್ರೋ, ಎಲ್ಲಿ? ನೀವು ಸೂಪರ್ ಬ್ರೋ. 1 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಎಷ್ಟೊತ್ತಿಗೆ 5:30 ಕಾಲ್ ಮಾಡಿದ್ದೀರಾ? ಎಲ್ಲಿದ್ದೀರಾ? ಮಲ್ಲೇಶ್ವರಮ್ಮ. ನಿಮ್ಗೇನೋ ಕಳ್ಸಿದ್ದೀನಿ ನೋಡಿ ವಾಟ್ಸಪ್ಪಲ್ಲಿ, ಓಪನ್ ಮಾಡಿ. ಅದೋಕೆನಾ ನೋಡಿ. ರಿಯಾಕ್ಷನ್ ನೋಡಿ ಇವಾಗ. ಹೆಂಗೆ ಬ್ರೋ? ನಾನು ಮಧ್ಯಾಹ್ನ ನೋಡ್ದೆ, ನೋಡಿ ನನ್ನ ಹತ್ರನೇ ಸುಳ್ಳು ಹೇಳ್ಬಿಟ್ಟಿದ್ದೀರಾ. ಅಯ್ಯೋ, ನಿಂಗೆ ನಾನು ಅದಕ್ಕೆ ಬರ್ತೀನಿ ಇವತ್ತು, ನಿಮಗೆ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡೋಣ ನಿಮ್ದು ಅಂತ ಅನ್ಕೊಂಡಿದ್ದೆ. ಇಷ್ಟೋ ತನಕ ಆಯ್ತು ಆ ಬ್ಯಾನರು ಇದು ಎಲ್ಲ ಕ್ರಿಯೇಟ್ ಮಾಡಿ, ಬ್ಲಾಗ್ ಎಡಿಟ್ ಮಾಡಿ, ಅಪ್ಲೋಡ್ ಮಾಡೋಷ್ಟರಲ್ಲಿ. ಎಲ್ಲ ಹೇಳ್ತೀನಿ ಬ್ರೋ. ಏನಿಲ್ಲ, ಯೂಟ್ಯೂಬು ಇವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ, ಯೂಟ್ಯೂಬ್ ಕಡೆಯಿಂದನೇ ನಿನ್ನೆ ರಿಟ್ರೀವ್ ಲಿಂಕ್ ಬಂತು. ರಿಟ್ರೀವ್ ಮಾಡಿ ನಿನ್ನೆಯಿಂದ ಎಲ್ಲ ಸ್ಟಾರ್ಟ್ ಮಾಡಿ. ನಿಜ ಖುಷಿ ಆಯ್ತು. ಕಷ್ಟಪಟ್ಟಿದ್ದು ಯಾವುದು ಕೈ ಬಿಡಲ್ಲ ಅಂತೀರಾ? ಅಷ್ಟೇ, ಇನ್ನೇನ್ ಬ್ರೋ, ಮತ್ತೇನ್ ಸುಮ್ಮನೆ ಈಜಾಗ ಬಂದಿದ್ದು ಅಷ್ಟೇನ ಸಬ್ಸ್ಕ್ರೈಬರ್ಸ್. ನೋಡಿ, ನಾವು ವಿಡಿಯೋ ಎಲ್ಲ ಮಾಡಿದ್ವಿ ಅಲ್ವಾ? ಬಟ್ ಸಬ್ಸ್ಕ್ರೈಬರ್ಸ್ ಬಂದ್ರ ಬ್ರೋ ನಿನ್ನ ವಿಡಿಯೋ ನೋಡಿದ್ಮೇಲೆ? ಇಲ್ಲ ಬ್ರೋ, ಅದೇನೋ 1,500 ಅಷ್ಟೇ ಬಂದಿತ್ತು ಓವರ್ ಆಲ್ ನನ್ನ ವಿಡಿಯೋ ಮತ್ತೆ ನಿಮ್ಮ ವಿಡಿಯೋಯಿಂದ. ಹೌದಾ? ಚಾನೆಲ್ ಬಂತಲ್ಲ, ಬಿಡಿ, ತಲೆ ಕೆಡಿಸ್ಕೋಬೇಡಿ. ಇನ್ಮೇಲೆ ತೋರ್ಸಣ. ಇನ್ಮೇಲೆ ನೆಕ್ಸ್ಟ್ ಲೆವೆಲ್ ವಿಡಿಯೋ ಮಾಡ್ಬೇಕು. ಎಲ್ಲರಿಗೂ ಹಾಕ್ಬಿಡಿ ಅಷ್ಟೇ. ಇವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಾಯ್ತು, ಅದನ್ನೇ ನಿಮ್ಗೆ ಕಳ್ಸಿರೋದು, ಅಪ್ಲೋಡ್ ಮಾಡಿರೋದೇನೆ. ಕ್ರೇಜಿ ಹಂಗಿದ್ರೆ ಡನ್. ಮುಗಿಸ್ಕೊಂಡು ಫೋನ್ ಹಾಕಿ. ಸಚ್ ಕಬೀರ್ ಅವ್ರು ಕಾಲ್ ಮಾಡ್ತಾ ಇದ್ದೀನಿ ಗೈಸ್, ರೆಡಿನಾ? ಕೇಳಿಸ್ಕೊಳ್ಳಿ ಏನಿರ್ತಾನೆ ಅಂತ. ನಮಸ್ತೆ ಕಬೀರ್ ಬ್ರೋ, ಹೇಗಿದ್ದೀರಾ? ನಾವೇನೋ ನಿಮ್ಮ ಆಶೀರ್ವಾದ, ಚೆನ್ನಾಗಿದ್ದೀವಿ. ಓಕೆ, ನಾನು ನಿಮ್ಗೆ ವಾಟ್ಸಪ್ಪಲ್ಲಿ ಏನೋ ಕಳ್ಸಿದ್ದೀನಿ ನೋಡಿ. ನೋಡಿದೆ, ಬಂತಾ? ಸೂಪರ್. ಹೆಂಗ್ ಬಂತು? ಎಲ್ಲ ನಿಮ್ಮ ಆಶೀರ್ವಾದ. ಅಲ್ಲಲ್ಲ, ಯಾರು ರಿಟ್ರೀವ್ ಮಾಡಿಕೊಟ್ಟಿದ್ದೀವಿ? ಪೊಲೀಸ್ನವರ ಅಥವಾ ನಿಮ್ಮ ಕಾಂಟ್ಯಾಕ್ಟಾ?
ಯಾರು ಹೆಲ್ಪ್ ಮಾಡಿಲ್ಲ, ನಮ್ಮ ಸಬ್ಸ್ಕ್ರೈಬರ್ಸು ಮತ್ತು ದೇವರ ಆಶೀರ್ವಾದ. ಸೂಪರ್ ಸೂಪರ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಅದಕ್ಕೆ ಫಸ್ಟ್ ನಿಮ್ಗೆ ಕಾಲ್ ಮಾಡಿದೆ. ಸೂಪರ್ ಸೂಪರ್, ಖುಷಿ ಆಯ್ತು. ಈಗಲೇ ಸಬ್ಸ್ಕ್ರೈಬ್ ಮಾಡೋಣ. ಥ್ಯಾಂಕ್ ಯು. ಸರಿ ಬ್ರದರ್, ಪಾರ್ಟಿ ಮಾಡ್ಬೇಕು ನಾವು. ಮಾಡೋಣ, ಖಂಡಿತ ಮಾಡೋಣ. ನಾನು ಬರ್ತಿದ್ದ, ನಾನು ಸಂಡೇ ಹೈದರಾಬಾದ್ ಮೀಟ್ ಮಾಡ್ತಾ ಇದ್ದೀನಿ. ಓಕೆ, ಮೀಟಿಂಗ್ ಇದೆ, ಮುಗಿಸಿ ಟ್ಯೂಸ್ಡೇ ಬಂದ್ಮೇಲೆ ಸಿಗೋಣ. ನಾನು ಅಷ್ಟೊತ್ತು ಫ್ರೀ ಆಗ್ತೀನಾ? ಓಕೆ ಬಾಯ್. ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಇದು ಇನ್ನೂ ಗ್ರೋ ಆಗ್ಲಿ. ಥ್ಯಾಂಕ್ ಯು 5 ಲಕ್ಷ ಹಾಕಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಬಾಯ್. ಬಾಯ್. ಈ ನಮ್ಮ ನಿರಂಜನ್ ಅವ್ರಿಗೆ ಫೋನ್ ಮಾಡಿಲ್ಲ ಗೈಸ್ ನಾನು. ನಿರಂಜನ್ ದೇಶಪಾಂಡೆ, ಥೈಲ್ಯಾಂಡ್ ಬಾಯ್ ಇವ್ರು ಫೋನೇ ಎತ್ತಲ್ಲ. ಏನು ಮಾಡ್ತಾ ಇರ್ತಾರೋ ಥೈಲ್ಯಾಂಡಲ್ಲಿ, ಕಮೆಂಟ್ ಹಾಕಿ ಏನು ಮಾಡ್ತಾ ಇರ್ತಾರೆ ಅಂತ. ಬೆಂಕಿ ಅವರಪ್ಪ, ಹಂಗೆಲ್ಲ ಏನಿಲ್ಲ, ಒಳ್ಳೆ ರೀತಿಲಿ ಕಮೆಂಟ್ ಹಾಕಿ. ವಾಪಸ್ ಫೋನ್ ಮಾಡ್ತಾರೆ. ಹಲೋ, ಫೋನ್ ಎತ್ತಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲಪ್ಪ, ಅಷ್ಟೆಲ್ಲ ಏನಿಲ್ಲ. ಥೈಲ್ಯಾಂಡಲ್ಲಿ ಫುಲ್ ಸೈಟ್ ಸೀಯಿಂಗಾ? ಫುಲ್ ಸುತ್ತಾಟ, ಫ್ಯಾಮಿಲಿ ಜೊತೆ ಬಂದಿದ್ದೀನಲ್ಲಪ್ಪ. ಯಾವ್ದಾರು ಹಂಗೆ ಒಂದು ಸೈಟ್ ನೋಡಿ 30-40. ನಾನು ಎಂತಿದ್ದೆ ನನಗೆ ಮಾತು ಹೇಳಿದ್ಲು. ಹೌದಾ? ಅರ್ಧ ಜಾಗಗಳು ಓನ್ಡ್ ಬೈ ಇಂಡಿಯನ್ಸು, ಪಂಜಾಬೀಸ್. ಹೌದು. ನೀವು ಥೈಲ್ಯಾಂಡಲ್ಲಿ ಇರೋ ಕಾರಣ ನಾನು ನಿಮಗೆ ಒಂದು ಗಿಫ್ಟ್ ಕಳಿಸಿದ್ದೀನಿ, ವಾಟ್ಸಪ್ಪಲ್ಲಿ ಚೆಕ್ ಮಾಡಿ. ಏನು ಗಿಫ್ಟು ಅಂತ ಕಾಯ್ತಾ ಇರ್ತಾರೆ. ಹಂಗೆ ಯೂಟ್ಯೂಬು ಕಷ್ಟಪಟ್ಟಿದ್ದು ಹೋಗಲ್ಲ ಅಂತಾರಲ್ಲ, ಹಂಗೆ ಸಬ್ಸ್ಕ್ರೈಬರ್ಸ್ ದೇವರ ಆಶೀರ್ವಾದ. ಏನೂ ಆಗಿಲ್ಲ, ಯಾವುದಕ್ಕೂ ಏನು ಸಂಬಂಧ ಇಲ್ಲ. ಇದು ಯೂಟ್ಯೂಬ್ ಅವ್ರು ಸಪೋರ್ಟ್ ಮಾಡಿ, ಗೂಗಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಒಬ್ರು ಕೈಲಿ ಹೇಳ್ಸಿದ್ದಕ್ಕೆ, ಆಮೇಲೆ ಯೂಟ್ಯೂಬ್ ಅವರೇ ರಿಪ್ಲೈ ಮಾಡಿದ್ರು, ಅಲ್ಲಿಂದ ಬಂತು. ಗೈಸ್ ಆದಷ್ಟು ಬೇಗ ಎಲ್ಲ ಅರೇಂಜ್ ಮಾಡ್ತಾ ಇದೀವಿ ಗೈಸ್, ಮ್ಯಾಚ್ಗೆ ಲೈವ್ ಸ್ಕ್ರೀನಿಂಗಿಗೆ. ಸೊ ಅವ್ರು ಬೆಂಗಳೂರು ಬಂದಿದ ತಕ್ಷಣ ಎಲ್ಲ ಪ್ಲ್ಯಾನ್ ಆಗಿದೆ. ಇನ್ನೇನಿದ್ರು ಯಾವ ಮ್ಯಾಚಿಂದ ಶುರು ಮಾಡಬೇಕು ಅನ್ನೋದು ಮೇನ್ ಇದೆ ಅಷ್ಟೇ, ಇನ್ನೇನಿಲ್ಲ. ಸೊ ನೋಡೋಣ ಆದಷ್ಟು ಬೇಗ. ಲೆಟ್ಸ್ ಹೋಪ್ ಫಾರ್ ಸಮಥಿಂಗ್ ಬೆಸ್ಟ್. ಸೊ ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರ್ಯಾರು ನಾಳೆ ಚಾಮುಂಡಿ ಬೆಟ್ಟಕ್ಕೆ ಬರೋಕ್ಕೆ ರೆಡಿ ಇದ್ದೀರಾ, ದಯವಿಟ್ಟು ಆದಷ್ಟು ಬೇಗ ಕಮೆಂಟ್ ಹಾಕಿ. ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳಿ, ಬರಬೇಕು ಅನ್ನೋರು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸರಿ ಪ್ಲ್ಯಾನ್ ಮಾಡೋಣ. ದಯವಿಟ್ಟು ರಿಸ್ಕ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಬನ್ನಿ, ದೇವ್ರ ದರ್ಶನ ಮಾಡೋಣ, ವಾಪಸ್ ಹೋಗೋಣ. ಮಧ್ಯಾಹ್ನದಷ್ಟಲ್ಲೆಲ್ಲ ಮುಗಿದೋಗ್ಬಿಡುತ್ತೆ. ಸರಿ, ಬೆಟ್ಟ ಹತ್ತದಷ್ಟೇ. ಸೊ ಇನ್ನೊಂದು ದಿವಸ ಯಾವ್ದಾದ್ರು ಭರ್ಜರಿಯಾಗಿ ಮೀಟಪ್ ಪ್ಲ್ಯಾನ್ ಏನಾದರೂ ಮಾಡೋಣ. ಯಾವುದೇ ಸ್ವಲ್ಪ ನಾವು ಇದು ಮೀಟಪ್ ಎಲ್ಲ ಏನಲ್ಲ, ಜಸ್ಟ್ ಒಂದು ಏನು ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ ದೇವ್ರಿಗೊಂದು. ಯಾಕಂದ್ರೆ ನಾನು ತುಂಬ ನಂಬ್ತೀನಿ ಅಮ್ಮನ, ಅದಕ್ಕೋಸ್ಕರ ಮೊನ್ನೆನೂ ಹೋಗಿ ನೋಡಿಕೊಂಡು ಮಾತಾಡಿಕೊಂಡು ಬಂದಿದ್ದೀನಿ. ಇವಾಗ ಮತ್ತೆ ನಿಮ್ಗಳಿಗೋಸ್ಕರ ಅಂತಲೇ ಪ್ಲ್ಯಾನ್ ಮಾಡಿರೋದಂಥದ್ದು. ನಾಡ್ದು ಮತ್ತೆ ಮ್ಯಾಚ್ ಹೋದಾದ್ಮೇಲೆ ಮತ್ತೆ ನಾನು ಇನ್ನೂ ಟೆಂಪಲ್ ರನ್ ಮಾಡೋದು ತುಂಬ ಇದೆ, ತಿರುಪ್ತಿಗಿರುತ್ತೆ ಅಂತೆಲ್ಲ. ಸೊ ನೋಡಿ, ನಾನು ಹೇಳಿದ್ನಲ್ಲ ಆವಾಗಲೇ ಆ್ಯಡ್ಸನ್ಸು ನೋಡಿ, ಹ್ಯಾಕ್ ಆಗಿರೋದು 13ನೇ ತಾರೀಕು, ಚೇಂಜ್ ಆಗಿರೋದು 15ನೇ ತಾರೀಕು, ಎಲ್ಲ ಚೇಂಜ್ ಮಾಡಿ ಎಲ್ಲ ವೀಡಿಯೋ ಪ್ರೂಫ್ ಎಲ್ಲ ಕಳಿಸಿದ್ದೀನಿ. ಇನ್ನೂ ಮೇಲ್ ರಿಪ್ಲೈ ಬಂದಿಲ್ಲ. ಅಣ್ಣ ದೇವರಿದ್ದಾರೆ, ಆದಷ್ಟು ಬೇಗ ಬರ್ಬೋದು ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ನನ್ನ ಮಿನಿ ವ್ಲಾಗ್ ಯಾವ ಥರ ಬರ್ತಾಯಿದೆ ಅಂತ ಕಮೆಂಟ್ ಹಾಕಿ ಗೈಸ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ, ಚಾಮುಂಡಿ ಬೆಟ್ಟದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.